ಟಾಕ್ಸಿಕ್ ಚಿತ್ರದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೋಬೇಕನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋ. ಸೊ ಇಲ್ಲಿ ಹೇಳೋ ವಿಚಾರ ಏನಂತಂದರೆ, ಈ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಕಥೆ ಅಷ್ಟೇ ಅಲ್ಲ, ಒಂದು ಲವ್ ಸ್ಟೋರಿ ಇದೆ. ಹಾಗೆಯೇ ಈ ಚಿತ್ರದಲ್ಲಿ ಬ್ರದರ್ ಸಿಸ್ಟರ್ಸ್ ಸೆಂಟಿಮೆಂಟ್ಸ್ ಇದೆ. ಪೋರ್ಚುಗೀಸರ ಕಾಲದ ಆ ಒಂದು ಅಟ್ಟಹಾಸ, ಪೋರ್ಚುಗೀಸರ ಕಾಲದಲ್ಲಿರುವಂತಹ ಪವರ್‌ಗಾಗಿ ಇರುವಂತಹ ಹೋರಾಟ. ಸೊ ಈ ಥರದ್ದೆಲ್ಲ ಕಂಟೆಂಟ್‌ಗಳು ಈ ಒಂದು ಚಿತ್ರದಲ್ಲಿರುವಂಥದ್ದು. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಆದರೆ ಗೋವಾ ರಾಜ್ಯ ಏನಿತ್ತು ಅಲ್ಲಿ ಪೋರ್ಚುಗೀಸರ ಆಳ್ವಿಕೆ ಇನ್ನೂ ಇತ್ತು. ಇಲ್ಲಿವರೆಗಿಂದ 1961ರವರೆಗೆ. ಸೊ ಆ ಕಾಲಘಟ್ಟದಲ್ಲಿ ನಡೆಯುವಂತಹ ಒಂದು ಕತೆ ಈ ಟಾಕ್ಸಿಕ್. ಸೊ ಟಾಕ್ಸಿಕ್ ಸಿನಿಮಾದಲ್ಲಿ ಈಗಾಗಲೇ ಹೇಳಿದಂತೆ ಸಿಸ್ಟರ್ ಸೆಂಟಿಮೆಂಟ್ಸ್ ಇರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಅಪ್ಪ ಮತ್ತು ಮಗನ ಕಾನ್ಫ್ಲಿಕ್ಟ್ ಮತ್ತು ಮನಸ್ಥಿತಿಗಳು, ರಿವೆಂಜ್ ಸ್ಟೋರಿ. ಸೊ ಈ ಎಲ್ಲ ವಿಚಾರಗಳಿದೆ. ಇಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ಮನುಷ್ಯ ಸಂಬಂಧದ ಡಾರ್ಕ್ ಸೈಡ್ ಎಮೋಷನ್ಸ್ ಏನಿದೆ ಅಂದರೆ, ಮನುಷ್ಯ ಸಂಬಂಧದ ಎಮೋಷನ್ನ ಡಾರ್ಕ್ ಸೈಡ್ ಏನಿದೆ ಅದನ್ನು ಇಲ್ಲಿ ತೋರಿಸುವಂಥ ಕೆಲಸ ಆಗಿರುವಂಥದ್ದು. ಗ್ಯಾಂಗ್ಸ್ಟರ್ ಕಥೆಯನ್ನು ಒಬ್ಬ ಮಹಿಳಾ ನಿರ್ದೇಶಕಿ ಯಾವ ಥರ ತೆಗಿತಾರೆ, ಯಾವ ಥರ ನೋಡ್ತಾರೆ ಅನ್ನುವಂಥ ಕುತೂಹಲ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಗೀತು ಮೋಹನ್ ದಾಸ್ ಈ ಚಿತ್ರದ ನಿರ್ದೇಶಕರು ಅನ್ನುವಂಥದ್ದು ಗೊತ್ತೇ ಇರುವಂಥದ್ದೇ. ಸೊ ನಾಯಕ ನಟ, ರಾಕಿಂಗ್ ಸ್ಟಾರ್ ಯಶ್ ಈ ಎಲ್ಲ ವಿಚಾರಗಳನ್ನು ಸಿನಿಮಾಕಾನ್ ಸಮಾವೇಶದಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಸಾಕಷ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಂದರ್ಶನ ಕೊಟ್ಟಿರುವಂಥದ್ದು. ಆ ಒಂದು ಸಂದರ್ಶನದಲ್ಲಿ ಸೊ ಈ ಥರದೆಲ್ಲ ವಿಚಾರಗಳನ್ನು ಹೇಳ್ಕೊಂಡಿರುವಂಥದ್ದು. ಆ ವಿಡಿಯೋ ಸದ್ಯ ಹೆಚ್ಚು ಗಮನ ಸೆಳೀತಾ ಇರುವಂಥದ್ದು. ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅವರು ಈ ಚಿತ್ರದ ಈ ಒಂದು ವಿಡಿಯೋ ಏನಿದೆ ಅದು ಯಶ್ ಅವರು ಹೇಳಿರುವಂಥದ್ದು, ಅದನ್ನು ಶೇರ್ ಮಾಡಿಕೊಂಡಿರುವಂಥದ್ದು. ಸೊ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಯಶ್ ಅವರು ಹಂಚಿಕೊಂಡಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಕಥೆ ಅಷ್ಟೇ ಇರುತ್ತೆ ಅಂಥೇಳಿ ಎಲ್ಲರಿಗೊಂದು ನಂಬಿಕೆ ಮೂಡಿತ್ತು. ಆದರೆ ಇದರಲ್ಲಿ ಸಿಸ್ಟರ್ ಸೆಂಟಿಮೆಂಟ್ಸ್ ಇದೆ, ಬ್ರದರ್ ಸೆಂಟಿಮೆಂಟ್ಸ್ ಕೂಡ ಇದೆ ಅನ್ನೋದು ಯಶ್ ಅವರ ಮಾತಿನಿಂದ ಅರ್ಥ ಆಗ್ತಾ ಇರುವಂಥದ್ದು. ಸೊ ಮಾರ್ಚ್ 19 ಬರಬೇಕಾಗಿತ್ತು, ಮುಂದೆ ಹೋಯಿತು ಜೂನ್ 4ಕ್ಕೆ ಅಂಥೇಳಿ. ಜೂನ್ 4ಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಈಗ ಜೂನ್ ಕೂಡ ಹೋಯಿತು, ಇನ್ನೂ ಮುಂದೆ ಹೋಗಿದೆ. ಈ ಸಿನಿಮಾ ರಿಲೀಸ್ ಯಾವಾಗ ಅನ್ನುವಂಥ ಪ್ರಶ್ನೆ ಮತ್ತು ಕುತೂಹಲ ಇದ್ದೇ ಇದೆ. ಇಡೀ ಸಿನಿಮಾ ಒಂದು ಗ್ಲೋಬಲ್ ಲೆವೆಲ್ಗೆ ತರಬೇಕು, ಅಲ್ಲಿ ರೀಚ್ ಮಾಡಿಸ್ಬೇಕು ಅಂಥೇಳಿ ಎಲ್ಲ ಪ್ರಯತ್ನಗಳು, ಎಲ್ಲ ಕೆಲಸಗಳು ನಡೀತಾ ಇರುವಂಥದ್ದು. ಸೊ ಸದ್ಯಕ್ಕೆ ಈ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಮತ್ತಷ್ಟು ಇನ್ನಷ್ಟು ವಿಷಯ ಇರುತ್ತೆ, ಹೇಳ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.